ಪ್ರಸಿದ್ಧ ಯಾತ್ರಾ ಸ್ಥಳವಾದ ಗುಂಡ್ಲುಪೇಟೆ ತಾಲೂಕಿನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಒಬ್ಬರ ಮುಖ ಮತ್ತೊಬ್ಬರಿಗೆ ಕಾಣದಷ್ಟು ಮಂಜು ಆವರಿಸಿಕೊಂಡಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಹಸಿರಿನ ಬೆಟ್ಟವಿಡೀ ಮಂಜಿನ ಚಾದರ ಹೊದ್ದಿರುವಂಥದ್ದು. ಕರ್ನಾಟಕದ ಕಾಶ್ಮೀರ ಅಂತಲೇ ಕರೆಸಿಕೊಳ್ಳುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಕಳೆದ 4-5 ದಿನಗಳಿಂದ ಮುಂಗಾರು ಚುರುಕುಗೊಂಡಿರೋದ್ರಿಂದ ಮಧ್ಯಾಹ್ನದ ಹೊತ್ತಲ್ಲೂ ಕೂಡ ಹಿಮವನ್ನು ಕಂಡು ಪ್ರವಾಸಿಗರು ಪುಳಕಿತರಾಗ್ತಾ ಇದ್ದಾರೆ. ಹಸಿರಿನ ಬೆಟ್ಟದಲ್ಲಿ ಮಂಜಿನ ಮುಸುಕು ಬೇರೊಂದು ಲೋಕಕ್ಕೆ ಜನರನ್ನು ಕರೆದೊಯ್ತಾ ಇದ್ದು ಕೂಲ್ ಆದಂಥ ವಾತಾವರಣವನ್ನು ಜನರು ಆನಂದಿಸ್ತಾ ಇದ್ದಾರೆ. ಮಧ್ಯಾಹ್ನದ ಹೊತ್ತಿನಲ್ಲಿಯೂ ಕೂಡ ಇದ್ಯಾವುದೋ ಬೆಳಿಗ್ಗೆ ದೃಶ್ಯ ಅಲ್ಲ, ಮಧ್ಯಾಹ್ನದ ಹೊತ್ತಿನಲ್ಲಿಯೂ ಕೂಡ ಮಂಜು ಆವರಿಸ್ತಾ ಇರುವಂಥದ್ದು. ಇದರಿಂದ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಗುಂಡ್ಲುಪೇಟೆ ತಾಲೂಕಿನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಇಲ್ಲಿ ಒಬ್ಬರ ಮುಖ ಮತ್ತೊಬ್ಬರಿಗೆ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಹಿಮ ಆವರಿಸ್ಕೊಂಡಿರುವಂಥದ್ದು, ಅದು ಕೂಡ ಮಧ್ಯಾಹ್ನದ ಹೊತ್ತಲ್ಲಿ. ಮಧ್ಯಾಹ್ನದ ಸಮಯದಲ್ಲಿ ಇಷ್ಟೊಂದು ಮಂಜು ಆವರಿಸಿಕೊಂಡಿರುವಂಥದ್ದು. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಈ ರೀತಿಯಾದಂಥ ರಮಣೀಯ ದೃಶ್ಯ ಕಂಡು ಬರ್ತಾ ಇರುವಂಥದ್ದು. ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಗುಂಡ್ಲುಪೇಟೆ ತಾಲೂಕಿನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಇಳಿತಾ